राज्यातील विविध जिल्ह्यामध्ये हक्कीपिक्की आदिवासी समाजाच्या वतीने मंगळवारी अनोख्या पद्धतीने निदर्शने करण्यात आली। या निदर्शनेद्वारे त्यांनी शासनाकडे आपल्या जमातीला मूलभूत सुविधा आणि अनुसूचित जातीचे प्रमाणपत्र देण्याची जोरदार मागणी केली। बेळगावसह अनेक जिल्ह्यातील जिल्हाधिकारी कार्यालयामध्ये आदिवासी बांधवांनी मोर्चा काढत निवेदन सादर केले। त्यांनी सांगितले की आम्ही अनेक दशकांपासून जंगलात वास्तव करतो। आमचं जीवन गवत, फळे, कंदमुळे आणि जंगलातील संसाधनावर अवलंबून आहे। मात्र अरण्य कायद्याच्या अंमलबजावणीनंतर वन विभागाच्या अधिकाऱ्यांनी त्यांना अरण्यातून बाहेर काढण्यास सुरुवात केली आहे। ಸರ್ ನಮಸ್ಕಾರ ರೀ। ನಾವು ಆದಿವಾಸಿ ಜನಗಳು ಕಾಡಲ್ಲಿ ಇರೋ ವನವಾಸಿ ನಾವು ಜನಗಳು, ನಾವು ಮಂಗೆ ಹೊಡೆಯೋರು, ಹಂದಿ ಹೊಡೆಯೋರು ಜನ, ಕಾಡಲ್ಲಿ ನಾವು ಜೀವನ ಮಾಡೋರು। ನಮಗೂ ಯಾವ ಸರ್ಕಾರ ನಮಗೆ ನೋಡೋದಿಲ್ಲ, ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ। ನಮಗೂ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡು, ಇನ್ಕಮು, ಜಾತಿ ಪ್ರಮಾಣ ಪತ್ರ ಏನೂ ಇಲ್ಲ ನಮ್ಮ ಕಡೆ। ನಮ್ಮ ಮಕ್ಕಳಿಗೆ ಶಾಲೆ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ, ಇರೋಕ್ಕೆ ಜಾಗ ಇಲ್ಲ ನಮಗೂ। ಅಲ್ಲಿ ಜಂಗಲಲ್ಲಿ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಓಡಿಸ್ತಿ ಊರ ಕಳಿಸ್ತಾರೆ। ಊರಿನ ಪೊಲೀಸ್ ನಮ್ಮನ್ನು ತೊಂದರೆ ಕೊಡ್ತಾರೆ, ನೀವು ಕಳ್ತನೆ ಮಾಡ್ತೀರಾ, ಈ ಥರ ಮಾಡ್ತಾರೆ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ। ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಮರಿ ಮಕ್ಕಳು ಇದ್ದಾರೆ ಸರ್, ನಮಗೂ ಕಾಳಜಿ ಇಲ್ಲ, ನಾವು ಮನುಷ್ಯರಲ್ಲ, ನಾವು ಜೀವ ಇಲ್ಲ। ನೀವು ಮಕ್ಕಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ, ನಮಗೂ ಮಕ್ಕಳಿಲ್ಲ, ನಿಮಗೂ ಆತ್ಮ ಇದೆ, ನಮಗೂ ಆತ್ಮ ಇಲ್ಲ, ನಮಗೂ ಸಹಾಯ ಮಾಡಿರಿ, ನಮಗೂ ನೋಡಿರಿ ಬಂದು ನಮ್ಮ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ನಾವು ಇದ್ದೀವಿ, ನಮಗೂ ನೀವು ಸಹಾಯ ಮಾಡಿರಿ, ನಮಗೂ ಬಂದು ನಮ್ಮ ಇಂಕ್ವೈರಿ ಮಾಡಿರಿ, ನಮಗೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್। ಬರ್ರಿ ನಮಗೂ ಸಹಾಯ ಮಾಡಿ, ನಮ್ಮ ಆದಿವಾಸಿ ಜನಗಳು ನೋಡಿರಿ, ಇನ್ನೂ ಜನ ಕಾಡಲ್ಲಿ ಜೀವನ ಮಾಡ್ತಿದ್ದಾರೆ, ಇನ್ನೂ ಜನ ಕಾಡಲ್ಲಿ ವನವಾಸ ಮಾಡ್ತಿದ್ದಾರೆ, ಊಟ ಇಲ್ಲ, ಅದು ಎಲೆ ತಿಂದು ಇರ್ತಾರೆ ಕಾಡಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದು ಕಳಿಸ್ತಿದ್ದಾರೆ ನಮಗೂ। ನಾವು ಎಲ್ಲಿ ಹೋಗಿ ಸಾಯಬೇಕು, ನಾವು ಎಲ್ಲಿ ಹೋಗಿ ನಾವು ಜೀವನ ಮಾಡಬೇಕು, ಯಾವ ಕೆಲಸ ಇಲ್ಲ, ಯಾವ ಉದ್ದ ಇಲ್ಲ, ಯಾವ ವ್ಯಾಪಾರ ಇಲ್ಲ ನಮಗೂ, ನಾವು ಎಲ್ಲಿ ಏನು ಜೀವನ ಮಾಡಬೇಕು, ನಮ್ಮ ಮನೆ ಮಕ್ಕಳಿಗೆ ಹೊಟ್ಟೆ ಹೆಂಗೆ ತುಂಬಬೇಕು ನಾವು ಅದು ಗೊತ್ತಾಗಲ್ಲ ನಮಗೂ। ಸರ್ಕಾರ ಬಂದು ನಮಗೂ ನ್ಯಾಯ ಕೊಡಬೇಕು, ನಮಗೂ ಮುಂದೆ ನಮಗೆ ಏನು ಐತೆ ನಮಗೂ ಒಂದು ದಾರಿ ತೋರಿಸಿರಿ ಸರ್ಕಾರ। परिणामी हे आदिवासी कुटुंबे बेघर होत असून त्यांच्या पारंपरिक जीवनशैलीवरही संकट ओढलाय। हक्कीपिक्की आदिवासी समाजाने शासनाकडे मागणी केली आहे की त्यांना अनुसूचित जाती म्हणून मान्यता द्यावी, त्यांच्या निवासासाठी जागा, पाणी, वीज, शिक्षण आणि आरोग्य या मूलभूत सुविधा तातडीने उपलब्ध करून द्याव्यात। या निदर्शनाने राज्य शासनाच्या धोरणावर पार्श्वचिन्ह निर्माण केला असून आता हे पाहणं महत्त्वाचं ठरेल की शासन या मागण्याकडे कशी प्रतिक्रिया देते। ब्युरो रिपोर्ट, वॉइस ऑफ फेनुग्राम, बेळगाव।